ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಬಂದು ಕಡಲೆಕಾಳು ಮೊಳಕೆ ಕಾಳಿಂದ ಒಗ್ಗರಣೆ ಮಾಡಿರೋದು. ಎಲ್ರಿಗೂ ತುಂಬ ಒಳ್ಳೆಯದು. ಏನಿಲ್ಲ, ಈ ಕಾಳು ಕಡಲೆಕಾಳು, ಕಡಲೆ ಬೀಜ ಮತ್ತು ಹೆಸರು ಕಾಳು. ಇದರಲ್ಲಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಸಣ್ಣಕ್ಕೆ ಹಚ್ಕೊಂಡಿರೋದು, ಜೀರಿಗೆ, ಇದು ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಟೊಮೊಟೊ, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ. ಇಷ್ಟೇ. ಕಾಳನ್ನ ಬೆಳಗ್ಗೆ ನೆನೆ ಹಾಕ್ಬಿಟ್ಟು ನೈಟು ನೀರು ಸೋರಿಸ್ಬಿಟ್ಟು ಬಟ್ಟೆಲಿ ಕಟ್ಟಿ ಮೊಳಕೆ ಕಟ್ಟಬೇಕು. ಇನ್ನು ನೈಟ್ ಕಟ್ಟಿದ್ರೆ ಇನ್ನು ಬೆಳಗ್ಗೆ ಬಂದಿರುತ್ತೆ ಮೊಳಕೆ ಕಾಳು. ನೋಡಿ, ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇಷ್ಟೇ. ಕಾಳುದು ನೈಟ್ ನೆನೆ ಹಾಕಿ ಇಲ್ಲ ಬೆಳಗ್ಗೆ ಕಟ್ಟಿರಿ, ಸೋರಿಸ್ಬಿಟ್ಟು ನೀರನ್ನ, ಸಂಜೆ ಟೈಮಿಗೆ ಬರುತ್ತೆ. ಹಾಗೆ ಮೊಳಕೆ ಕಾಳು, ಕಡಲೆಕಾಳು ಮತ್ತು ಹೆಸ್ರು ಕಾಳು, ಕಡಲೆ ಬೀಜ, ಈ ಮೂರೇ ಐಟಮು. ನೋಡಿ, ಈರುಳ್ಳಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿರೋದನ್ನ ಹಂಗೆ ಒಗ್ಗರಣೆಗೆ ಹಾಕಿದ್ದೀನಿ. ಇನ್ನು ಸಣ್ಣ ಸೈಜದು ಲಾಸ್ಟಲ್ಲಿ ಹಾಕೋದು. ಈಗ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಶುಂಠಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಸ್ವಲ್ಪನೇ ಹಚ್ಕೊಂಡಿರೋದು ಹಾಕಿ ಕಾಳು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಈ ಕಾಳಿಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಚಾಟ್ ಮಸಾಲ ಅಂತಾರಲ್ಲ ಅದು ಅದಾರು ಹಾಕ್ಬೋದು. ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಗರಂ ಮಸಾಲ ಪುಡಿ ಇದ್ದೇ ಇರುತ್ತೆ, ಆ ಗರಂ ಮಸಾಲ ಪೌಡ್ರ್ ಹಾಕಿದ್ರೂ ಸ್ವಲ್ಪ ನಡೆಯುತ್ತೆ. ಇದು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು ಜೊತೆಗೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡೋದು. ಈಗ ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿ ಹಾಕಿದಾಗಲೇ ಚೆನ್ನಾಗಿ ಎಣ್ಣೆಲಿ ಡೀಪ್ ಫ್ರೈ ಥರ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಸಣ್ಣದಾಗಿ ಏನು ಹಚ್ಕೊಂಡಿರ್ತೀವಿ ಸಣ್ಣದಾಗಿ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಸೌತೆಕಾಯಿ ಹಾಕ್ಕೊಳ್ಳೋದು. ಸಿಂಪಲಾಗಿ ಮಾಡ್ಬೋದು, ಬೇಗನೆ. ಊಟ ಮಾಡಿಲ್ಲ ಅಂದರೂ ಬೆಳಗ್ಗೆ ಟೈಮು ಇದನ್ನು ತಿನ್ಕೋಬೋದು. ಯಾವ ಟೈಮ್ ಆದರೂ ಸರಿ, ಸಂಜೆ ಟೈಮ್ ಆದರೂ ತಿನ್ಬೋದು. ಸ್ನ್ಯಾಕ್ಸಿಗೆ ಏನಾದ್ರು ಬೇಕು ತಿನ್ನಬೇಕು ಅಂತಂದರೆ ಈ ಥರ ತಿನ್ಬೋದು. ಸ್ನ್ಯಾಕ್ಸ್ ಆಗುತ್ತೆ. ಕಡಲೆ ಬೀಜ ಎಲ್ಲದಕ್ಕೂ ಒಳ್ಳೆಯದು. ಹೆಸ್ರು ಕಾಳು ಅಂತೂ ಇನ್ನೂ ತುಂಬ ಒಳ್ಳೆಯದು, ದೇಹಕ್ಕೆ ತಂಪು. ಕಡಲೆ ಬೀಜ ಅದು ಈಗೆಲ್ಲ ಎಣ್ಣೆ ಸನ್ಪ್ಯೂರು ಅದು ಇದು ಉಪಯೋಗಿಸೋದು ಬದಲು ಎಲ್ಲ ಕಡಲೆ ಬೀಜನೇ ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ಎಣ್ಣೆ ತೆಗೆದು ಕಡಲೆ ಬೀಜನೇ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ತುಂಬ ಒಳ್ಳೆಯದಿದೆ. ಇಷ್ಟೇ. ನೋಡಿ, ಫೈನಲಾಗಿ ಈ ಥರ ಬಂದಿದೆ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇಷ್ಟೇ. ನೋಡಿ, ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಥ್ಯಾಂಕ್ ಯು. ಬಾಯ್ ಬಾಯ್.